ಇನ್ನು ಬೆಂಗಳೂರಿನಲ್ಲಿ ಡ್ರಗ್ಸ್ ಜಾಲ ಪತ್ತೆಯಾಗಿದೆ. 3 ಡ್ರಗ್ಸ್ ಫ್ಯಾಕ್ಟರಿಗಳು ಮಹಾರಾಷ್ಟ್ರ ಮಾದಕ ವಸ್ತು ನಿಗ್ರಹ ದಳಕ್ಕೆ ಸಿಕ್ಕಿವೆ. 55 ಕೋಟಿ ಮೌಲ್ಯದ ಮಾದಕ ವಸ್ತು ಕಂಡು ತನಿಖಾ ತಂಡಗಳೇ ಬೆಚ್ಚಿ ಬಿದ್ದಿವೆ. ಹಾಗಾದ್ರೆ ಈ ಜಾಲ ಶುರು ಆಗಿದ್ದು ಹೇಗೆ? ನಡೆಸ್ತಾ ಇದ್ದೋರು ಯಾರು? ಬೆಂಗಳೂರಿನ ಪೊಲೀಸರಿಗೆ ಗೊತ್ತಾಗದ ಮಾಹಿತಿ ಮಹಾರಾಷ್ಟ್ರದವರಿಗೆ ಹೇಗೆ ಗೊತ್ತಾಯಿತು? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಹೊಸ ವರ್ಷಕ್ಕೆ ಕೇವಲ 3 ದಿನಗಳಷ್ಟೇ ಬಾಕಿ ಉಳಿದಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬೆಂಗಳೂರು ಸೇರಿ ವಿಶ್ವವೇ ಕಾತರವಾಗಿದೆ. 2025ಕ್ಕೆ ಗುಡ್ ಬೈ ಹೇಳಿ 2026ಕ್ಕೆ ಹಾಯ್ ಹಾಯ್ ಅಂತ ವೆಲ್ಕಮ್ ಮಾಡೋಕೆ ಜನರು ಉತ್ಸುಕರಾಗಿದ್ದಾರೆ. ವಿಶ್ವವೇ ಸಂಭ್ರಮದಲ್ಲಿರೋ ಈ ಹೊತ್ತಿನಲ್ಲಿ ಬೆಂಗಳೂರಲ್ಲಿ ಮಹಾರಾಷ್ಟ್ರ ಮಾದಕ ವಸ್ತು ನಿಗ್ರಹ ದಳ ದೊಡ್ಡ ಕಾರ್ಯಾಚರಣೆಯನ್ನೇ ಮಾಡಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 55 ಕೋಟಿ 88 ಲಕ್ಷ ರೂಪಾಯಿ ಮೌಲ್ಯದ ಡ್ರಗ್ಸ್ ಜಪ್ತಿ ಮಾಡಿದೆ. ನ್ಯೂ ಇಯರ್ಗೆ ಮತ್ತೇರಿಸೋ ಯೋಚನೆಯಲ್ಲಿದ್ದವರಿಗೆ ಮಹಾರಾಷ್ಟ್ರ ಎಎನ್ಟಿಎಫ್ ಬಿಗ್ ಶಾಕ್ ಕೊಟ್ಟಿದೆ. ಡಿಸೆಂಬರ್ 26ರಂದು ಮಹಾರಾಷ್ಟ್ರದ ಎನ್ಟಿಎಫ್ ತಂಡ ಬಿಗ್ ಆಪರೇಷನ್ ನಡೆಸಿತ್ತು. ಈ ವೇಳೆ ರಾಜಸ್ಥಾನ ಮೂಲದ ಕಿಂಗ್ ಪಿನ್ಗಳಾದ ಯೋಗಿರಾಜ್ ಕುಮಾರ್, ನಯನ್ ಪವಾರ್ ಅನ್ನೋ ವ್ಯಾಪಾರಿಗಳು ದೇಶದ ಅನೇಕ ಕಡೆ ಡ್ರಗ್ಸ್ ಫ್ಯಾಕ್ಟರಿ ನಡೆಸ್ತಿರೋದು ಗೊತ್ತಾಗಿತ್ತು. ಬೆಂಗಳೂರಲ್ಲಿ ಕೂಡ 3 ಕಡೆ ಫ್ಯಾಕ್ಟರಿ ನಡೆಸ್ತಿರೋದು ರಿವೀಲ್ ಆಗಿತ್ತು. ಹಾಗಾದ್ರೆ ಬೆಂಗಳೂರಿನ ಎಲ್ಲೆಲ್ಲಿ ಡ್ರಗ್ಸ್ ಫ್ಯಾಕ್ಟರಿಗಳು ತಲೆ ಎತ್ತಿದ್ವು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಅವಲಹಳ್ಳಿ ಲಿಮಿಟ್ನ ಯರಪ್ಪನಹಳ್ಳಿ ಮನೆ, ಕೊತ್ತನೂರಿನ ಎನ್ಜಿ ಗೊಲ್ಲಹಳ್ಳಿ ಪ್ರದೇಶದಲ್ಲಿರೋ ಆರ್ಜೆ ಈವೆಂಟ್ ಎಂಬ ಹೆಸರಿನ ಕಾರ್ಖಾನೆ ಹಾಗೂ ಬಾಗಲೂರಿನ ಸ್ಪಂದನ ಲೇಔಟ್ ಕಾಲೋನಿಯಲ್ಲಿ ಡ್ರಗ್ಸ್ ಫ್ಯಾಕ್ಟರಿಗಳು ತಲೆ ಎತ್ತಿದ್ವು. ಮಾದಕ ವಸ್ತು ತಯಾರಿಕೆಗೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರದ ಮಾದಕ ವಸ್ತು ನಿಗ್ರಹ ದಳದ ಅಧಿಕಾರಿಗಳು ಬೆಂಗಳೂರಿನ 3 ಕಡೆ ದಾಳಿ ನಡೆಸಿ ಒಟ್ಟಾರೆ ಇಡೀ ಕಾರ್ಯಾಚರಣೆಯಲ್ಲಿ ಸುಮಾರು 56 ಕೋಟಿ ರೂಪಾಯಿಯಷ್ಟು ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. ಸದ್ಯಕ್ಕೆ ನಾನೀಗ ಮಹಾರಾಷ್ಟ್ರ ಪೊಲೀಸರು ದಾಳಿ ಮಾಡಿದಂತಹ ಮತ್ತೊಂದು ಪ್ಲೇಸ್ ಅಂದ್ರೆ 3ನೇ ಸ್ಥಳದಲ್ಲಿದ್ದೀನಿ. ಈ ದೃಶ್ಯದಲ್ಲಿ ಗಮನಿಸಬಹುದು, ಇದು ಬಾಗ್ಲೂರು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಸ್ಪಂದನ ಲೇಔಟ್ ಅಂದ್ರೆ ಕಾಡು ಸೊಣ್ಣಪ್ಪನ ಹಳ್ಳಿಗೆ ಬರುವಂತಹ ಜಾಗದಲ್ಲಿರುವಂತದ್ದು. ದೃಶ್ಯದಲ್ಲಿ ಗಮನಿಸಬಹುದು, ಈ ಒಂದು ಶೆಡ್ ಏನಿದೆ, ಈ ಶೆಡ್ ಅನ್ನ ಸುಮಾರು ತಿಂಗಳ ಹಿಂದ್ಗಡೆ ಅಷ್ಟೇ ಒಬ್ಬ ವ್ಯಕ್ತಿ ಬಾಡಿಗೆಗೆ ತೆಗೆದುಕೊಂಡಿದ್ದ. ಆತ ಇಲ್ಲಿ ಡ್ರಗ್ಸ್ ಅನ್ನ ತಯಾರು ಮಾಡೋಕೆ ಮುಂದಾಗಿದ್ದ. ಆದ್ರೆ ಈ ಒಂದು ಶೆಡ್ ನ ಒಳಗಡೆ ರಾಸಾಯನಿಕಗಳನ್ನ ಇಟ್ಕೊಂಡಿರ್ತಾನೆ. ಆದ್ರೆ ಈ ರಾಸಾಯನಿಕಗಳಿಂದ ವಾಸನೆ ಹೊರಬರ್ತಾ ಇರುತ್ತೆ. ಹೀಗಾಗಿ ಅಕ್ಕಪಕ್ಕದವರಿಗೆ ಏನ್ ತಯಾರು ಮಾಡ್ತಾರೆ ಅನ್ನೋದು ಸ್ವಲ್ಪ ಡೌಟ್ ಬಂದಿರುತ್ತೆ. ಹೀಗಾಗಿ ಇಲ್ಲಿದ್ದಂತಹ ಡ್ರಗ್ಸ್ ಮಾಡುವಂತಹ ಒಂದು ಯಂತ್ರಗಳನ್ನ ಸಮೀಪದಲ್ಲಿರುವಂತಹ ಕೊತ್ನೂರಿನ ಒಂದು ಮಾವಿನ ತೋಪಿಗೆ ತಗೊಂಡೋಗಿ ಅಲ್ಲೊಂದು ಶೆಡ್ ಅನ್ನ ನಿರ್ಮಾಣ ಮಾಡಿ ಅಲ್ಲಿ ಡ್ರಗ್ಸ್ ಅನ್ನ ತಯಾರು ಮಾಡ್ತಾರೆ. ತದನಂತರ ಅದನ್ನ ಅವಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಒಂದು ಗ್ರಾಮದ ಒಂದು ಮನೆಯಲ್ಲಿ ಇಟ್ಟು ಅದನ್ನ ಸಂಗ್ರಹವನ್ನ ಮಾಡಿ ದೇಶದ ಬೇರೆ ಬೇರೆ ಕಡೆಗೂ ಸಹ ಸಪ್ಲೈನ ಮಾಡ್ತಾ ಇರ್ತಾರೆ. ಈ ಆಪರೇಷನ್ ನಲ್ಲಿ 55 ಕೋಟಿ 88 ಲಕ್ಷ ರೂಪಾಯಿ ಮೌಲ್ಯದ ಸಿಂಥೆಟಿಕ್ ಡ್ರಗ್ಸ್ ಸೀಸ್ ಮಾಡಲಾಗಿದೆ. 4.1 ಕೆಜಿ ಘನ ಎಂಡಿ, 17 ಕೆಜಿ ದ್ರವ ಎಂಡಿ ಡ್ರಗ್ಸ್ ಹಾಗೂ ಡ್ರಗ್ಸ್ ತಯಾರಿಸೋ ಯಂತ್ರೋಪಕರಣಗಳು, ರಾಸಾಯನಿಕ ವಶಕ್ಕೆ ಪಡೆಯಲಾಗಿದೆ. 4 ಆರೋಪಿಗಳನ್ನು ಕೂಡ ಬಂಧಿಸಲಾಗಿದೆ. ಬೆಂಗಳೂರಿನಲ್ಲಿದ್ದ ಈ ಫ್ಯಾಕ್ಟರಿಗಳಿಂದ ದೇಶದ ಅನೇಕ ರಾಜ್ಯಗಳಿಗೆ ಡ್ರಗ್ಸ್ ಸಪ್ಲೈ ಆಗ್ತಿದ್ದ ಶಂಕೆ ವ್ಯಕ್ತವಾಗಿದೆ. ಕಿಂಗ್ ಪಿನ್ಗಳ ಬಂಧನಕ್ಕೂ ಪೊಲೀಸರು ಬಲೆ ಬೀಸಿದ್ದಾರೆ. ಮಾದಕ ಅಡ್ಡಾದ ಫ್ಯಾಕ್ಟರಿ ಇರೋದು ಗೊತ್ತಾಗಿದ್ದು ಬೆಂಗಳೂರು ಪೊಲೀಸರಿಗಲ್ಲ, ಬದಲಾಗಿ ಮಹಾರಾಷ್ಟ್ರ ಮಾದಕ ವಸ್ತು ನಿಗ್ರಹ ದಳಕ್ಕೆ. ಅದು ಮುಂಬೈನಲ್ಲಿ ಎಎನ್ಟಿಎಫ್ ಮೆಗಾ ರೇಡ್ ವೇಳೆ ಸಿಕ್ಕಿದ್ದ ಅದೊಂದು ಕ್ಲೂನಿಂದ. ಹೌದು, ವಾಣಿಜ್ಯ ನಗರಿ ಮುಂಬೈನಲ್ಲಿ ಡಿಸೆಂಬರ್ 21ರಂದು 1.5 ಕೋಟಿ ಮೌಲ್ಯದ ಡ್ರಗ್ಸ್ ಜಪ್ತಿ ಮಾಡಿದ್ರು. ಈ ಪ್ರಕರಣದಲ್ಲಿ ಅಬ್ದುಲ್ ಖಾದರ್ ಅನ್ನೋನು ಅರೆಸ್ಟ್ ಆಗಿದ್ದ. ಇವನ ವಿಚಾರಣೆ ವೇಳೆ ಬೆಳಗಾವಿಯಲ್ಲಿ ವಾಸವಿದ್ದ ಪ್ರಶಾಂತ್ ಯಲ್ಲಪ್ಪ ಪಾಟೀಲ್ ಅನ್ನೋನ ಹೆಸರು ಕೇಳಿ ಬಂದಿತ್ತು. ಈ ಪ್ರಶಾಂತನೇ ಮಹಾರಾಷ್ಟ್ರದ ಎಎನ್ಟಿಎಫ್ ತಂಡಕ್ಕೆ ಬೆಂಗಳೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಇರೋ ಬಗ್ಗೆ ಮಾಹಿತಿ ನೀಡಿದ್ದ. ಇವನ ಮಾಹಿತಿ ಆಧಾರದ ಮೇಲೆ ಎಎನ್ಟಿಎಫ್ ಬೆಂಗಳೂರಲ್ಲಿ ಅಖಾಡಕ್ಕಿಳಿದಿತ್ತು. ಈ ವೇಳೆ ಬಯಲಾಗಿದ್ದೆ ಎಲ್ಲರೂ ಬೆಚ್ಚಿ ಬೀಳುವ ಶಾಕಿಂಗ್ ಮಾಹಿತಿ. ನಿನ್ನೆ ದಿವಸ ಒಂದು ಕೇಸು, ಅವರು ಮಹಾರಾಷ್ಟ್ರದವರು ಪೊಲೀಸ್ನವರು ಅವರಿಗೆ ಯಾರನ್ನೋ ಬಾಂಬೆನಲ್ಲಿ ಹಿಡಿದಾಗ ಅವನು ಯಾರು ನನಗೆ ಮಾಹಿತಿಯನ್ನು ಅವನಿಗೆ ಅವ್ರು ಕೊಟ್ಟಿದ್ದಾರೆ. ಆ ಮಾಹಿತಿ ಆಧರಿಸಿಕೊಂಡು ಇಲ್ಲಿ ಅವ್ರು ಬಂದಿದ್ರು. ನಮ್ಮ ಪೊಲೀಸ್ನವರು ಅವರ ಜೊತೆಯಲ್ಲೇ ನಮ್ಮವರು ಕೂಡ ಆ ಮಾಹಿತಿ ಶೇರ್ ಮಾಡಿಕೊಂಡು ನಮ್ಮ DCP ಕೂಡ ಹೋಗಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಪರಮೇಶ್ವರ್, ಮಹಾರಾಷ್ಟ್ರ ಪೊಲೀಸರು ಹೇಳಿರೋದು ಸತ್ಯಕ್ಕೆ ದೂರವಾದದ್ದು. 1 ಕೋಟಿ 20 ಲಕ್ಷ ಮೌಲ್ಯದ ಡ್ರಗ್ಸ್ ಅಷ್ಟೇ ಸಿಕ್ಕಿದೆ ಅಂತಂದ್ರು. 50 ಕೋಟಿ ವರ್ತು 58 ಕೋಟಿ ವರ್ತು ಡ್ರಗ್ಸ್ ಅಂತೆಲ್ಲ ಅವ್ರು ಹೇಳಿದ್ದಾರೆ. ಅದೆಲ್ಲ ಸತ್ಯಕ್ಕೆ ದೂರವಾಗಿರೋದು. 1.5 ಕೆಜಿ, 1 ಕೆಜಿಗೆ 30 ಲಕ್ಷ ಅದು ಬೆಲೆ ಬಾಳೋದು. ಅದರಿಂದ ನಾವು ಈಗಾಗಲೇ 3 ತಿಂಗಳಿಂದ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಯಾರ್ಯಾರು ಪೆಡ್ಲರ್ಸ್ ಇದ್ದಾರೆ, ಯಾರ್ಯಾರು ಸಪ್ಲೈಯರ್ಸ್ ಇದ್ದಾರೆ, ಅವ್ರನ್ನೆಲ್ಲರನ್ನೂ ಕೂಡ ನಮ್ಮ ಬುಕ್ಸಲ್ಲಿ ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಮಾನಿಟರ್ ಮಾಡಿ ಅವ್ರನ್ನೆಲ್ಲ
ಅವರು ಹಿಡ್ದಾಕಿದ್ದೀವಿ. ಇದೆಲ್ಲದರ ನಡುವೆ ಬೆಂಗಳೂರಲ್ಲಿ ಡ್ರಗ್ಸ್ ಬಗ್ಗೆ ಪೊಲೀಸರು ಭಾರಿ ನಿರ್ಲಕ್ಷ್ಯ ವಹಿಸಿದ್ದಾರಾ ಅನ್ನೋ ಪ್ರಶ್ನೆಯೂ ಎದುರಾಗಿದೆ. ವಿಪಕ್ಷ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಕೂಡ ಇದೇ ಪ್ರಶ್ನೆ ಎತ್ತಿದ್ದಾರೆ. ಇದಕ್ಕೆ ಗೃಹ ಸಚಿವ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ಪೊಲೀಸರಿಗೆ ಗೊತ್ತಾಗುವಂಥದ್ದಾಗುತ್ತೆ. ಇಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ಎಲ್ಲಿ ಏನು ಆಕ್ಟಿವಿಟಿ ನಡೀತಿದೆ ಅನ್ನೋದು ಗೊತ್ತಿಲ್ಲ ಅಂದ್ರೆ ಯಾವ ರೀತಿ ಗೃಹ ಇಲಾಖೆ ಕಾರ್ಯನಿರ್ವಹಿಸ್ತದೆ? ನಾವು ಆತ್ಮಾವಲೋಕನ ಏನಾದ್ರು ಮಾಡ್ಕೊಳ್ಳೋದಾದ್ರೆ ಒಂದು ಕ್ಷಣನೂ ನೀವು ಅಧಿಕಾರದಲ್ಲಿ ಇಲ್ಲದೆ ತಕ್ಷಣ ನೀವು ಎಲ್ಲರೂ ರಾಜೀನಾಮೆ, ನಿಮ್ಗೇನಾದ್ರು ನೈತಿಕತೆ ಇದ್ದರೆ ರಾಜೀನಾಮೆಯನ್ನು ಕೊಟ್ಟು ನಿಮ್ಮ ಪಕ್ಷದ ಬೇರೆ ಜವಾಬ್ದಾರಿತ್ವಾಗಿ ಯಾರು ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯವಿದೆಯೋ ಅಂತ ಯೋಗ್ಯವಾಗಿರೋಂಥ ವ್ಯಕ್ತಿಗಳು ಏನಾದ್ರು ಇದ್ದರೆ ನಿಮ್ಮ ಪಕ್ಷದಲ್ಲಿ ಅವ್ರಿಗೆ ಕೊಡಿ. ಮಾಹಿತಿ ಅವರಿಗೆ, ಅವ್ರು ಯಾರನ್ನೋ ಹಿಡ್ಕೊಂಡಿದ್ದಾರೆ, ಮಾಹಿತಿ ಸಿಕ್ಕಿದೆ, ಇಲ್ಲಿ ಬಂದಿದ್ದಾರೆ. ನಮ್ಮವರು ಹೋಗಿ ಅವರು ಎಲ್ಲ ನಮ್ಮ DCP ಅವರು ಹೋಗಿದ್ದವರು, NCB ಅವರು ಕೂಡ, NCBನವರು ಕೂಡ, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋನವರು ಕೂಡ ಭಾಗವಹಿಸಿದ್ದಾರೆ. ಯಾಕೆಂದರೆ ಇದು ಏನೋ ನಮ್ಮ ಪೊಲೀಸ್ ಏನೂ ಮಾಡಲಿಲ್ಲ, ಅಲ್ಲಿಂದ ಬಂದರು ಅನ್ನೋ ಒಂದು ಅಭಿಪ್ರಾಯ ಬರಬಾರ್ದು ಅನ್ನೋ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. 2 ವರ್ಷದಲ್ಲಿ 50 ಕಡೆ ಹಿಡಿದವರು ನಮ್ಮವರು. ಎಲ್ಲೋ ಒಂದು ಕಡೆ ಅವ್ರಿಗೆ ಯಾವುದೋ ಲಿಂಕ್ ಸಿಕ್ಕಿ ಬಂದಿದ್ರೆ ಅದು ಅಪರಾಧ ಏನು? ಇಡೀ ರಾಷ್ಟ್ರದಲ್ಲಿ ಎಲ್ಲ ಒಂದೇ ಅಲ್ವಾ? ಇಡೀ ರಾಷ್ಟ್ರದಲ್ಲಿ ಕರ್ನಾಟಕ ಪೊಲೀಸು ಅಂಥವೆಲ್ಲ ಹಿಂದೆ ಹಲವಾರು CBI ಮಾಡದೇ ಇರತಕ್ಕಂಥ ತನಿಖೆನ ಇದು ಮಾಡಿರ್ತಕ್ಕಂಥದ್ದಕ್ಕೆ ಸಾಕ್ಷಿ ಇದೆ. ಇದೆಲ್ಲದರ ನಡುವೆ ಗೃಹ ಸಚಿವ ಪರಮೇಶ್ವರ್ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ್ದಾರೆ. ಹೊಸ ವರ್ಷಾಚರಣೆ, ಡ್ರಗ್ಸ್ ಸಪ್ಲೈ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಪ್ರದೀಪ್ ಚಿಕ್ಕಟ್ಟಿ, TV9 ಬೆಂಗಳೂರು.